ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಾಗೀಶಾಧ್ಯಸ್ಸು ಮನಸಃ ಸರ್ವಾರ್ಥಾನಮುಪಕ್ರಯೇ ಇನ್ನತ್ವಾ ಕೃತ್ಯಕರ್ತ್ಯಾಸ್ತು ತಂ ನಮಾಮಿ ಗಜಾನನಂ. ನಮಶ್ಚಂಡಿಕಾ ಹಿ ಶ್ರೀಗುರುಭ್ಯೋ ನಮಃ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಈ ಹೊಸ ವರ್ಷ ಅಂದರೆ ಪರಾಭವ ನಾಮ ಸಂವತ್ಸರ, ಮೇಷರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಪರಾಭವ ನಾಮ ಸಂವತ್ಸರದಲ್ಲಿ ಈ ಒಂದು ವರ್ಷದಲ್ಲಿ ಮೇಷರಾಶಿಯವರ ಲಾಭ ನಷ್ಟ ಸುಖ ದುಃಖ ಏರಿಳಿತಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದನ್ನು ಈ ಒಂದು ವರ್ಷದಲ್ಲಿ ಉಂಟಾಗತಕ್ಕಂತಹ ಗ್ರಹಗತಿಗಳ ಬದಲಾವಣೆಗೆ ಅನುಸಾರವಾಗಿ ನಾವು ತಿಳಿದುಕೊಳ್ಳತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಈ ಪರಾಭವ ನಾಮ ಸಂವತ್ಸರ ಏನಿದೆ, ಈ ಒಂದು ಹೊಸ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿದುಕೊಳ್ಳಬೇಕಾದರೆ ಗ್ರಹಗತಿಗಳು, ಅದರಲ್ಲಿ ಪ್ರಮುಖವಾಗಿ ನಿಧಾನಗತಿಯಲ್ಲಿ ಚಲಿಸ್ತಕ್ಕಂತಹ ಗ್ರಹವಾದಂತಹ ಗುರು ಮತ್ತು ಶನಿಯನ್ನು ನಾವು ಪ್ರಮುಖವಾಗಿ ತೆಗೆದುಕೊಳ್ಳಬೇಕಾಗುತ್ತೆ. ಗುರುಬಲ ತುಂಬ ಮುಖ್ಯವಾಗುತ್ತೆ. ಶನಿಯ ಒಂದು ಸ್ಥಿತಿಸ್ಥಾಪಕತ್ವ ಅನ್ನತಕ್ಕಂಥದ್ದು ಇಲ್ಲಿ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಆದ್ದರಿಂದ ಈ ವರ್ಷ ಪರಾಭವ ನಾಮ ಸಂವತ್ಸರ ಏನಿದೆ, ಯುಗಾದಿಯಿಂದ ಯುಗಾದಿಯವರೆಗೆ ಶನಿ ಮೀನರಾಶಿಯಲ್ಲಿ ಇರ್ತಾನೆ. ಅಂದರೆ ಸ್ವಲ್ಪ ವಕ್ರಿಯಾಗತಕ್ಕಂಥದ್ದು, ರುಜುಗತಿಗೆ ಬರತಕ್ಕಂತಹ ಇಂತಹ ಕೆಲವೊಂದು ಬದಲಾವಣೆಗಳನ್ನು ಬಿಟ್ಟರೆ ಇನ್ನು ಅಂಥ ದೊಡ್ಡ ಬದಲಾವಣೆ ಶನಿಯಿಂದ ಏನೂ ಇಲ್ಲ. ರಾಹುಕೇತುಗಳು ಬದಲಾವಣೆ ಆಗುತ್ತೆ, ಆದರೆ ಅದು ವರ್ಷದ ಕೊನೆಯಲ್ಲಿ ಅಂದರೆ ಡಿಸೆಂಬರ್, ಅಂದರೆ ಆಂಗ್ಲ ಕ್ಯಾಲೆಂಡರ್ ಪ್ರಕಾರ ತೆಗೆದುಕೊಂಡ್ರೆ ಡಿಸೆಂಬರ್ ಅಷ್ಟೊತ್ತಿಗೆ ಅದು ಬದಲಾವಣೆ ಆಗತಕ್ಕಂಥದ್ದು. ವರ್ಷಾಂತ್ಯದವರೆಗೂ ಕೂಡ ಇರುತ್ತೆ. ಗುರು ಪ್ರಮುಖವಾಗಿ ಬದಲಾವಣೆ ಆಗತಕ್ಕಂಥದ್ದು. ಇಲ್ಲಿ ನಾವು ನೋಡಿದ್ರೆ ಅವನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗ್ತಾನೆ, ಕರ್ಕಾಟಕ ರಾಶಿಯಿಂದ ಅತಿಚಾರ ನಡೆಯಿಂದ ಸಿಂಹ ರಾಶಿಗೆ ಹೋಗ್ತಾನೆ, ಸಿಂಹ ರಾಶಿಯಿಂದ ಪುನಃ ವಕ್ರಿಯಾಗಿ ಕರ್ಕಾಟಕ ರಾಶಿಗೆ ಬರತಕ್ಕಂಥದ್ದು. ಹೀಗೆ ಬದಲಾವಣೆ ಪ್ರಮುಖವಾಗಿರತಕ್ಕಂತಹದ್ದನ್ನು ನಾವು ನೋಡಬಹುದು. ಅದಕ್ಕೆ ಅನುಸಾರವಾಗಿ ಈ ಮೇಷರಾಶಿಯವರಿಗೆ ಅಶುಭ ಫಲ ಮತ್ತು ಶುಭ ಫಲ ಎರಡೂ ಕೂಡ ಇದೆ ಅಂಥೇಳಿ ಹೇಳ್ಬೋದು. ಅಂದರೆ ಈ ಪಂಚಾಂಗಗಳೆಲ್ಲ ವಿಶ್ಲೇಷಣೆ ಮಾಡತಕ್ಕಂಥದ್ದು ಏನು, ಒಂದು ಆದಾಯ ಅನ್ನತಕ್ಕಂಥ ಚೆನ್ನಾಗೇ ಬರುತ್ತೆ. ಒಂದು 6-11 ಆದಾಯ, 5 ವ್ಯಯ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯವೇ ಈ ವರ್ಷದಲ್ಲಿ ಹೆಚ್ಚಾಗಿ ಕಾಣತಕ್ಕಂಥದ್ದು. ಸರ್ಕಾರಿ ಕೆಲಸಗಳು ಏನಾದರೂ ಆಗಬೇಕಾದರೆ ಅಡೆತಡೆಗಳು ಜಾಸ್ತಿ. ಒಟ್ಟಿನಲ್ಲಿ ಸುಖದ ಪ್ರಮಾಣ ಮತ್ತು ಕಷ್ಟದ ಪ್ರಮಾಣ ಎರಡೂ ಕೂಡ ಈ ವರ್ಷದಲ್ಲಿ ಒಂದು ಸಮವಾಗಿ ಇದೆ ಅಂಥೇಳಿ ಹೇಳ್ಬೋದು ಮೇಷರಾಶಿಯವರಿಗೆ. ಜೊತೆಯಲ್ಲಿ 7.5 ಬೇರೆ ನಡೀತಾ ಇದೆ. ಅದು 7.5 ಸಂಪೂರ್ಣವಾಗಿ ಈ ಒಂದು ವರ್ಷ ಮುಂದುವರಿಯುತ್ತೆ. ಗುರುಬಲ ಈಗ ಇರುವುದಿಲ್ಲ, ಅವರಿಗೆ ಗುರುಬಲ ಇರುವುದಿಲ್ಲ. ನಂತರ ಒಂದು ಅಕ್ಟೋಬರ್ ನಂತರದಲ್ಲಿ ಮೇಷರಾಶಿಯವರಿಗೆ ಗುರುಬಲ ಬರುತ್ತೆ. ಇದೆಲ್ಲ ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕಾದಂತಹ ಅಂಶಗಳು. ಈ ಕಾರಣದಿಂದ ಮೇಷರಾಶಿಯವರು ತಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು, ಯಾವ್ಯಾವ ಟೈಮಲ್ಲಿ ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗತ್ತೆ. ಅಪವ್ಯಯ ಅಂದರೆ ಹಣಕಾಸಿನೊಂದು ಪ್ರಮುಖವಾದಂತಹ ವಿಷಯಕ್ಕೆ ಬಂದರೆ ಅನ್ನೆಸೆಸರಿ ಅಂದರೆ ಅನಾವಶ್ಯಕವಾಗಿ ದುಂದು ವೆಚ್ಚ ಮಾಡತಕ್ಕಂಥದ್ದನ್ನು ಈ ವರ್ಷದಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿದರೆ ಒಳ್ಳೆಯದು. ಯಾಕೆಂದರೆ ದ್ವಾದಶದಲ್ಲಿ ಶನಿ ಇದ್ದಾಗ ಎಲ್ಲವನ್ನ ಕಳೆದುಕೊಳ್ಳತಕ್ಕಂತಹ ಪ್ರವೃತ್ತಿಗೆ ಬುದ್ಧಿ ಪ್ರೇರಣೆಯನ್ನು ಕೊಡ್ತಾನೆ. ಅಂದರೆ ನೀವು ಏನೇ ಒಂದು ನೆಮ್ಮದಿ ಕಳೆದುಕೊಳ್ಳಬಹುದು, ಇನ್ವೆಸ್ಟ್ ಮಾಡಿರತಕ್ಕಂತಹ ಹಣವನ್ನು ಕಳೆದುಕೊಳ್ಳಬಹುದು, ಸಮಾಧಾನ ಅನ್ನತಕ್ಕಂಥದ್ದು ಇರುವುದಿಲ್ಲ, ಚಂಚಲ ಸ್ವಭಾವ ಅನ್ನತಕ್ಕಂಥದ್ದು ಇರುತ್ತೆ. ಇವೆಲ್ಲವೂ ಕೂಡ ಪ್ರಮುಖವಾಗಿ ನಮಗೆ ಕಂಡು ಬರತಕ್ಕಂತಹ ಕೆಲವೊಂದು ಪ್ರಮುಖವಾದಂತಹ ಅಂಶಗಳು. ಆದ್ದರಿಂದ ಈ ವಿಚಾರದಲ್ಲಿ ಆದಷ್ಟು ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು, ದುಡುಕಿನ ಸ್ವಭಾವವನ್ನು ನಿಯಂತ್ರಣ ಮಾಡಿಕೊಂಡ್ರೆ ಜೀವನದಲ್ಲಿ ಈ ವರ್ಷದಲ್ಲಿ ಗಳಿಸುವುದಕ್ಕೆ ಸಾಧ್ಯ. ಇನ್ನು ಯಾವುದೇ ಒಂದು ನೀವು IT ಉದ್ಯೋಗಿಗಳಾಗಿರ್ಬೋದು, ಸರ್ಕಾರಿ ಉದ್ಯೋಗಿಗಳಾಗಿರ್ಬೋದು, ಇನ್ನಿತರ ಕ್ಷೇತ್ರಗಳಲ್ಲಿ ಉದ್ಯೋಗವನ್ನು ಮಾಡತಕ್ಕಂಥವರು ಆದರೂ ಕೂಡ ನೀವು ಮಾಡತಕ್ಕಂತಹ ಕೆಲಸದಲ್ಲಿ ಕೆಲವೊಂದು ತೊಂದರೆಗಳು ಬಂದು ಆ ಮೂಲಕ ಕೆಲಸ ಬಿಡತಕ್ಕಂತಹ ಸಂದರ್ಭಗಳು ಸೃಷ್ಟಿಯಾಗಬಹುದು. ದೊಡ್ಡ ದೊಡ್ಡ ಪದವಿಯಲ್ಲಿ ಇದ್ದರೆ ಸ್ಥಾನಭ್ರಂಶ ಉಂಟಾಗತಕ್ಕಂತಹ ಸಾಧ್ಯತೆಗಳನ್ನು ಕೂಡ ನಾವು ತೆಗೆದು ಹಾಕಲಿಕ್ಕೆ ಆಗುವುದಿಲ್ಲ. ಪದವಿ ಪ್ರಾಪ್ತಿಯಾಗಿರತಕ್ಕಂಥದ್ದು ಪದವಿ ಕಳೆದುಕೊಳ್ಳುವುದಕ್ಕೆ ಕಾರಣ ಆಗಿಬಿಡಬಹುದು. ಅನಿರೀಕ್ಷಿತವಾಗಿ ಪದವಿಯನ್ನು ಕಳೆದುಕೊಳ್ಳತಕ್ಕಂತಹ ಸಂದರ್ಭಗಳು ಕೂಡ ಸೃಷ್ಟಿಯಾಗತಕ್ಕಂಥದ್ದಿರುತ್ತೆ. ಒಟ್ಟಿನಲ್ಲಿ ಯಾವುದೇ
ಒಂದು ಸ್ಥಾನಮಾನದಲ್ಲಿ ಇದ್ದರೂ ಕೂಡ ಆ ಪದವಿಯನ್ನು ನೀವು ಉಳಿಸಿ ಗಳಿಸಿಕೊಳ್ಳುವುದಕ್ಕೆ ಈ ವರ್ಷದಲ್ಲಿ ತುಂಬ ಕಷ್ಟಪಡಬೇಕಾಗುತ್ತೆ. ನಿಮ್ಮ ಪ್ರಯತ್ನವನ್ನು ಹಾಕಬೇಕಾಗುತ್ತೆ, ಶತ್ರುಗಳ ನಿಗ್ರಹವನ್ನು ನೀವು ಮಾಡಬೇಕಾಗುತ್ತೆ. ಆದ್ದರಿಂದ ಈ ಯಾವುದೇ ಒಂದು ಕೆಲಸ ಇರ್ಬೋದು, ಅಧಿಕಾರ ಇರ್ಬೋದು, ಅಂತಸ್ತಿರ್ಬೋದು, ಅದನ್ನು ನೀವು ಉಳಿಸಿಕೊಳ್ಳತಕ್ಕಂತಹ ಪ್ರಯತ್ನದ ಕಡೆ ನಿಮ್ಮ ಗಮನ ಈ ವರ್ಷದಲ್ಲಿ ಇರತಕ್ಕಂಥದ್ದು ಒಳ್ಳೆಯದು. ಅಂದರೆ ನಂತರದಲ್ಲಿ ಈ ಗುರು ಒಂದು ಬದಲಾವಣೆ ಏನಾಗುತ್ತೆ, ಕರ್ಕಾಟಕ ರಾಶಿಗೆ ಹೋಗುತ್ತೆ. ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಹೋದ ನಂತರದಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಗುರುಬಲ ಬರುತ್ತೆ. ಅಂದರೆ ಅಕ್ಟೋಬರ್ ನಂತರದಲ್ಲಿ ಗುರುಬಲ ಬರುವುದರಿಂದ ಆ ಸಮಯದಲ್ಲಿ ನೀವು ಏನಾದರೂ ಸ್ವಲ್ಪ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ಖರೀದಿ ಅಥವಾ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಮನೆ ಕಟ್ಟುವುದಕ್ಕೆ ನಿರ್ಮಾಣ ಮಾಡ್ತಕ್ಕಂಥ ಇಂತಹದ್ದೆಲ್ಲ ನಂತರ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇಲ್ಲದೆ ಆ ಸಮಯದಲ್ಲಿ ನೀವು ಇಂಥ ಮಾಡಿದಾಗ ಗ್ರಹಗತಿಗಳು ಸರಿಯಾಗಿ ಸಹಕರಿಸದೇ ಇದ್ದಾಗ ಈ ಪ್ರಮೋಷನ್ ಆಗಿರ್ತಕ್ಕಂತಹ ಒಂದು ಸನ್ನಿವೇಶ ಇದ್ದಾಗ ಅದು ಹಿಂಬಡ್ತಿಗೆ ಕಾರಣ ಆಗಿಬಿಡುತ್ತೆ. ಇಂತಹದ್ದೆಲ್ಲ ಆಗುತ್ತೆ. ಅನಾವಶ್ಯಕವಾಗಿ ನಿಷ್ಠೂರ, ಎಲ್ಲ ಬಂಧು ವರ್ಗದಲ್ಲಿ ನಿಷ್ಠೂರ, ಸ್ನೇಹಿತರಲ್ಲಿ ನಿಷ್ಠೂರ, ಕುಟುಂಬದಲ್ಲಿ ಮನೆಯಲ್ಲಿ ನಿಷ್ಠೂರ, ಹೀಗೆ ಈ ಮಾತಿನಿಂದ ಕೆಲವೊಂದು ತೊಂದರೆಗಳು ಉಂಟಾಗ್ಬೋದು. ಅನಾವಶ್ಯಕ ನೀವು ಮಾಡಿರತಕ್ಕಂತಹ ತಪ್ಪಿಗೆ ನೀವು ಹೊಣೆಯಾಗಿ ಆ ಮೂಲಕ ಮಾನಸಿಕವಾದಂತಹ ನೆಮ್ಮದಿಯನ್ನು ಕೆಡಿಸಿಕೊಳ್ಳತಕ್ಕಂತಹ ಸಂದರ್ಭಗಳು ಬರುತ್ತೆ. ಆದ್ದರಿಂದ ಮೊದಲ ಒಂದು 6 ತಿಂಗಳು ತುಂಬ ಎಚ್ಚರಿಕೆಯಿಂದ ನಡೆಯನ್ನು ನೀವು ಹೊಂದತಕ್ಕಂಥದ್ದು ಒಳ್ಳೆಯದು. ಅದು ದಾಂಪತ್ಯ ಜೀವನದಲ್ಲಿಯೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಒಂದು ಮಾತು ಬಂದರೆ ಒಂದು ಮಾತು ಹೆಚ್ಚಾಗಬಾರದು. ಆ ರೀತಿಯಲ್ಲಿ ಮನಸ್ತಾಪ ಬರದೇ ಇರತಕ್ಕಂತಹ ರೀತಿಯಲ್ಲಿ ಕುಟುಂಬವನ್ನು ಮ್ಯಾನೇಜ್ ಮಾಡತಕ್ಕಂಥದ್ದು ಇಲ್ಲಿ ತುಂಬ ಮುಖ್ಯವಾಗುತ್ತೆ. ನಂತರದಲ್ಲಿ ಸಿಂಹರಾಶಿಗೆ ಗುರು ಬಂದ ನಂತರದಲ್ಲಿ ನೀವು ಭೂಮಿಯನ್ನು ಖರೀದಿ ಮಾಡತಕ್ಕಂಥದ್ದು ಏನಾದರೂ ಇದ್ದರೆ, ಯಾವುದು ನಿವೇಶನ, ನಿಮ್ಮ ಒಂದು ಕನಸಿನ ಮನೆಯನ್ನು ಕಟ್ಟಬೇಕು ಅನ್ನತಕ್ಕಂಥದ್ದಿದ್ದರೆ ಈ ವರ್ಷದಲ್ಲಿ ಮನೆಯನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡ್ತೀರಾ ಅಥವಾ ಮನೆಯನ್ನು ಕಟ್ತೀರಾ, ಅಥವಾ ಕಟ್ಟಿರ್ತಕ್ಕಂತಹ ಮನೆಯನ್ನು ಖರೀದಿ ಮಾಡತಕ್ಕಂತಹ ಕೆಲವೊಂದು ವಿಶೇಷವಾದಂತಹ ಒಂದು ಅಭಿವೃದ್ಧಿಯು ಕೂಡ ಜೀವನದಲ್ಲಿ ಉಂಟಾಗುತ್ತೆ. ಅದರಲ್ಲೂ ಕೂಡ ಭೂಮಿಗೆ ಸಂಬಂಧಪಟ್ಟಂತೆ ನಿವೇಶನ ಖರೀದಿ, ಅಪಾರ್ಟ್ಮೆಂಟ್ಗಳನ್ನು ಅಥವಾ ಪ್ಲಾಟ್ಗಳನ್ನು ಕೊಳ್ಳತಕ್ಕಂಥದ್ದು, ಕೃಷಿ ಭೂಮಿಯ ಖರೀದಿಯನ್ನು ಮಾಡತಕ್ಕಂಥದ್ದು, ಇವೆಲ್ಲವೂ ಕೂಡ ಭೂ ಸಂಬಂಧಿತವಾದಂತಹ ವ್ಯವಹಾರಗಳೆಲ್ಲವೂ ಕೂಡ ಅಕ್ಟೋಬರ್ ನಂತರದಲ್ಲಿ ಒಳ್ಳೆಯ ಒಂದು ಸಮಯ ಇರುವುದರಿಂದ ಆ ಸಮಯದಲ್ಲಿ ಪ್ರಯತ್ನವನ್ನು ಮಾಡಿ ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಶತ್ರುಗಳು ಎಲ್ಲರಿಗೂ ಅವರವರ ಒಂದು ಕ್ಷೇತ್ರದಲ್ಲಿ, ಕುಟುಂಬದಲ್ಲಿ ಶತ್ರುಗಳು ಇರ್ತಾರೆ, ಹಿತಶತ್ರುಗಳು ಇರ್ತಾರೆ. ನಂಬಿಕೆಯನ್ನು ಹುಟ್ಟಿಸಿ ಆ ಮೂಲಕ ಕತ್ತು ಕುಯ್ಯತಕ್ಕಂತಹ ನಂಬಿಕೆ ದ್ರೋಹ ಮಾಡತಕ್ಕಂಥವರು ಇರ್ತಾರೆ. ಆದರೆ ಅವರನ್ನು ಅವರು ಎಷ್ಟರ ಮಟ್ಟಿಗೆ ನಿಗ್ರಹವನ್ನು ಮಾಡಿಕೊಂಡು ಜೀವನದಲ್ಲಿ ಮುಂದುವರಿತಾರೆ, ಅಭಿವೃದ್ಧಿಯನ್ನು ಸಾಧಿಸ್ತಾರೆ ಅನ್ನತಕ್ಕಂಥದ್ದು ಇಲ್ಲಿ ತುಂಬ ಮುಖ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಈ ಶತ್ರು ನಿಗ್ರಹವನ್ನು ಯಾರನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು, ಯಾರನ್ನು ನೀವು ಹೇಗೆ ಉಪಯೋಗಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದು ನಿಮಗೆ ಸರಿಯಾದಂತಹ ಸಮಯದಲ್ಲಿ ಸರಿಯಾಗಿ ಅದನ್ನು ಯೋಚನೆ ಮಾಡಿ ಮುಂದುವರಿತಕ್ಕಂತಹ ಪ್ರವೃತ್ತಿ ಇದ್ದರೆ ಅದನ್ನು ಬೆಳೆಸಿಕೊಂಡ್ರೆ ಶತ್ರು ನಿಗ್ರಹವನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಅಕ್ಟೋಬರ್ ನಂತರದಲ್ಲಿ ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿ, ಅದರಲ್ಲಿ ಒಂದು ಪ್ರಮೋಷನ್, ಬಡ್ತಿ ಸಿಗತಕ್ಕಂತಹದ್ದು, ಪದವಿ ಸಿಗತಕ್ಕಂಥದ್ದು. ಈ 6 ತಿಂಗಳು ಪದವಿ ಹೋದರೆ ನಂತರದಲ್ಲಿ ಪದವಿ ಸಿಗುತ್ತೆ. ಈ ರೀತಿಯಾಗಿ ಯಾವುದೋ ಕೆಲಸ ಮಾಡ್ತಾಯಿದ್ರೆ, ನೀವು ಚಿಕ್ಕಪುಟ್ಟ ಕೆಲಸ ಮಾಡ್ತಾಯಿದ್ರೆ ದೊಡ್ಡ ಕೆಲಸಕ್ಕೆ ನೀವು ಅದರಲ್ಲಿ ಶಿಫ್ಟ್ ಆಗ್ಬೋದು. ಅಂತಹ ಒಂದು ಉದ್ಯೋಗದಲ್ಲಿ ಒಂದು ಅಭಿವೃದ್ಧಿ ಆಗತಕ್ಕಂತಹದ್ದು, ಬಡ್ತಿ ಆಗತಕ್ಕಂಥದ್ದು, ಪದವಿ ಪ್ರಾಪ್ತಿ ಆಗತಕ್ಕಂಥದ್ದು, ಅದರಲ್ಲೂ ಅನಿರೀಕ್ಷಿತವಾದಂತಹ ಪದವಿ ಪ್ರಾಪ್ತಿಗೂ ಕೂಡ ಒಂದು ವಿಶೇಷವಾಗಿ ಕಾರಣ ಆಗುತ್ತೆ. ಯಾಕಂದರೆ ಏಕಾದಶದಲ್ಲಿ ರಾಹು ಇರುವುದರಿಂದ, 11ನೇ ಮನೆಯಲ್ಲಿ ರಾಹು ರಾಜ ಯೋಗಕಾರಕನೂ ಕೂಡ ಹೌದು. ಅವನು ಬುಧ ಮತ್ತು ಕುಜ ಅಲ್ಲಿಗೆ ಬಂದ ನಂತರದಲ್ಲಿ ಅದು ಒಂದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ವರ್ಷದ ಅಂತ್ಯದವರೆಗೂ ಕೂಡ ರಾಹುಲ್ಲಿ ಇರೋದ್ರಿಂದ ವಿಶೇಷ ರಾಜಯೋಗಕಾರಕ 11ನೇ ಮನೆಯಲ್ಲಿ ಅಂತ ಹೇಳಬೇಕಾಗತ್ತೆ. ಇನ್ನು ಉನ್ನತ ವಿದ್ಯಾಭ್ಯಾಸ ಮಾಡತಕ್ಕಂತಹ ಆಸೆ ಯಾರಿಗಿರುತ್ತೆ, ವಿದೇಶಕ್ಕೆ ಹೋಗಬೇಕು ಅಂತ ಇರುತ್ತೆ, ಇಲ್ಲೇ ಕೆಲವೊಂದು ವಿಶೇಷವಾದಂತಹ ಸರ್ಕಾರಿ ಸೇವೆಗಳಿಗೆ ಸಂಬಂಧಪಟ್ಟಂತಹ IPS IAS ಅಥವಾ CA ಇರ್ಬೋದು, ಅಥವಾ ಕಾನೂನಿನ ವಿದ್ಯೆಯನ್ನು ಇನ್ನು ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಳತಕ್ಕಂಥದ್ದಿರಬಹುದು. ಇದಕ್ಕೆಲ್ಲವೂ ಕೂಡ ಈ ವರ್ಷದ ಅಂತ್ಯದಲ್ಲಿ ವಿಶೇಷವಾದಂತಹ ಒಂದು ಯೋಗಗಳು ಇರುವುದರಿಂದ ಮೇಷರಾಶಿಯವರು ಆ ಸಮಯದಲ್ಲಿ ಪ್ರಯತ್ನವನ್ನು ಮಾಡಿ ಉನ್ನತ ವಿದ್ಯಾಭ್ಯಾಸದ ಒಂದು ಗುರಿ ಏನಿದೆ ಅದರ ಒಂದು ಸಾಧನೆಯತ್ತ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಆ ಮೂಲಕ ಆ ಪ್ರಯತ್ನವನ್ನು ಮಾಡಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಇನ್ನು ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅಂತ ಎಷ್ಟೋ ವರ್ಷದಿಂದ ಪ್ರಯತ್ನ ಮಾಡ್ತಾ ಇರ್ತಾರೆ, ಎಲ್ಲ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡ್ತಾ ಇರ್ತಾರೆ. ಆದರೆ ಯಾವುದೂ ಕೂಡ ಅವರಿಗೆ
ಪ್ರಗತಿ ಅಥವಾ ಫಲಿತಾಂಶ ಅನ್ನತಕ್ಕಂಥದ್ದು ಸಿಗ್ತಾ ಇರೋದಿಲ್ಲ. ಆದರೆ ಈ ಸಮಯದಲ್ಲಿ ನೀವು ವರ್ಷದ ಒಂದು ಅಂತ್ಯದಲ್ಲಿ ಅಕ್ಟೋಬರ್ ನಂತರದಲ್ಲಿ ನೀವು ವಿದೇಶದಲ್ಲಿ ಉದ್ಯೋಗವನ್ನು ಮಾಡುವುದಕ್ಕೆ ಮಾಡತಕ್ಕಂತಹ ಪ್ರಯತ್ನ ಏನಿದೆ ಅದು ವಿಶೇಷವಾದಂತಹ ಫಲವನ್ನು ಕೊಟ್ಟು ಆ ಮೂಲಕ ವಿದೇಶದಲ್ಲಿ ಉದ್ಯೋಗ ಮಾಡತಕ್ಕಂತಹ ಯೋಗವನ್ನು ಕೂಡ ಸೃಷ್ಟಿ ಮಾಡುತ್ತೆ ಅಂಥೇಳಿ ಹೇಳ್ಬೋದು. ಅಂದರೆ ವಿದೇಶಕ್ಕೆ ಉದ್ಯೋಗ ಮಾಡತಕ್ಕಂತಹ ಆಸೆ ಸಾಕಾರಗೊಳ್ಳುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಹೀಗೆ ಮೇಷರಾಶಿಯವರಿಗೆ ಈ ಉದ್ಯೋಗಕ್ಕೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವರ್ಷದ ಪ್ರಥಮ ಭಾಗದಲ್ಲಿ ವರ್ಷದ ಅಂತ್ಯದಲ್ಲಿ ಹಲವು ರೀತಿಯಾದಂತಹ ಒಂದು ಒಳ್ಳೆಯ ಮತ್ತು ಕೆಟ್ಟ ಮಿಶ್ರ ಫಲಗಳು ಇರತಕ್ಕಂಥದ್ದು ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಇನ್ನು ಯಾವುದಾದ್ರೂ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದರೆ ಶೇರ್ನಲ್ಲಿ ತೊಡಗಿಸ್ತಕ್ಕಂಥದ್ದಿರ್ಬೋದು, ಹೊಸ ಹೊಸ ಉದ್ಯಮಗಳನ್ನು ಸ್ಥಾಪನೆ ಮಾಡತಕ್ಕಂಥವ್ರು ಇರ್ಬೋದು, ಅಥವಾ ಯಾವುದೋ ಒಂದು ಅವರವರ ಕ್ಷೇತ್ರದಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂಥೇಳಿ ಅಂದುಕೊಂಡಿರ್ತಾರೆ. ಆದರೆ ಅದೊಂದು ಇನ್ವೆಸ್ಟ್ಮೆಂಟ್ ಇರ್ಬೋದು, ಹೊಸದಾಗಿ ಸ್ಥಾಪನೆ ಮಾಡತಕ್ಕಂಥದ್ದಿರ್ಬೋದು, ಕಲಾವಿದರು ಮಾಡತಕ್ಕಂತಹ ಅವರಿಗೆ ಒಂದು ಸ್ಟುಡಿಯೋ ಸ್ಥಾಪನೆ ಇರ್ಬೋದು, ಇನ್ನಿತರ ಯಾವುದೇ ಆದರೂ ಕೂಡ ಒಂದು ಅಕ್ಟೋಬರ್ ನಂತರದಲ್ಲಿ ಅಂತಹದ್ದನ್ನು ನೀವು ಮಾಡುವುದರಿಂದ, ಹಣವನ್ನು ತೊಡಗಿಸುವುದರಿಂದ, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡುವುದರಿಂದ ಅದರ ಭವಿಷ್ಯದ ಒಂದು ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಉಜ್ವಲವಾದಂತಹ ಭವಿಷ್ಯ ನಿರ್ಮಾಣ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಆದ್ದರಿಂದ ವರ್ಷದ ಒಂದು 6 ತಿಂಗಳಲ್ಲಿ ಅಂತಹ ಪ್ರಯತ್ನ ವ್ಯರ್ಥ ಪ್ರಯತ್ನ ಆಗುತ್ತೆ. ವರ್ಷದ ಅಂತ್ಯದಲ್ಲಿ ಅಂತಹ ಒಂದು ನಿಮ್ಮ ವಿಶೇಷವಾದಂತಹ ಕಾರ್ಯಯೋಜನೆಗಳನ್ನು ರೂಪಿಸಿಕೊಂಡು ಅದನ್ನು ನೀವು ಕಾರ್ಯರೂಪಕ್ಕೆ ತರತಕ್ಕಂಥದ್ದು ಒಳ್ಳೆಯದು ಅಂತೇಳಿ ಹೇಳಬೇಕಾಗತ್ತೆ. ಇನ್ನು ವಿವಾಹಿತರು ಯಾರು ವಿವಾಹಿತರಿಗೆ ವೈವಾಹಿಕ ಸಮಸ್ಯೆಗಳು ಬರ್ಬೋದು. ಅದರಲ್ಲೂ ಕೂಡ ನವದಂಪತಿಗಳು ಏನು ಹೊಸದಾಗಿ ಮದುವೆ ಆಗಿರ್ತಾರಲ್ಲ, 1 ವರ್ಷ 2 ವರ್ಷ ಹೀಗೆ, ಅಂಥವ್ರಿಗೆ ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಮನಸ್ತಾಪಗಳು ಬಂದು ಅದು ಅತಿರೇಕಕ್ಕೆ ಹೋಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ದಾಂಪತ್ಯ ಜೀವನದಲ್ಲಿ ಆದಷ್ಟು ತಾಳ್ಮೆಯನ್ನು ವಹಿಸಿ ಆ ಮೂಲಕ ತಾಳಿದವನು ಬಾಳಿಯಾನು ಅನ್ನತಕ್ಕಂತಹ ರೀತಿಯಲ್ಲಿ ತಾಳ್ಮೆಯಿಂದ ವರ್ತಿಸಿ ಆ ಮೂಲಕ ದಾಂಪತ್ಯ ಜೀವನದ ಮೌಲ್ಯವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಇನ್ನು ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಯೋಗಗಳು ಕೂಡ ಒದಗಿ ಬರುತ್ತೆ. ಅಂದರೆ ನಂತರದಲ್ಲಿ ಒಂದು ಆಶ್ವಯುಜ ಮಾಸದ ನಂತರದಲ್ಲಿ, ದಸರಾದ ನಂತರದಲ್ಲಿ ಅವಿವಾಹಿತರಿಗೆ ವಿವಾಹ ಕೂಡಿ ಬರತಕ್ಕಂತಹ ಮಾಂಗಲ್ಯ ಭಾಗ್ಯ ಅನ್ನತಕ್ಕಂಥದ್ದು ಇದೆ. ಆದ್ದರಿಂದ ಆ ಸಮಯದಲ್ಲಿ ನೀವು ಪ್ರಯತ್ನವನ್ನು ಮಾಡಿ ಅಥವಾ ಪ್ರಯತ್ನ ಮಾಡ್ತಾ ಇದ್ದರೆ ಅದು ಆ ಸಮಯದಲ್ಲಿ ನಿಮಗೆ ಫಲವನ್ನು ಕೊಡುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ, ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ, ಅದರಲ್ಲಿ ಸಂತಾನ ಅಪೇಕ್ಷಿತರು ಯಾರಿರ್ತಾರೆ ಅವರಿಗೆ ಈ ವರ್ಷದಲ್ಲಿ ಸಂತಾನ ಆಗತಕ್ಕಂತಹ ಒಂದು ವಿಶೇಷವಾದಂತಹ ಸಂತಾನ ಯೋಗವು ಕೂಡ ಈ ಮೇಷರಾಶಿಯವರು ಅದನ್ನು ನಿರೀಕ್ಷಿಸಬಹುದು. ಸಂತಾನ ಅಪೇಕ್ಷಿತರು ಯಾದರೆ ಈ ವರ್ಷದಲ್ಲಿ ಅಂತ ಒಂದು ವಿಶೇಷವಾದಂತಹ ಶುಭ ಸುದ್ದಿಯನ್ನು ಕೇಳಲಿದ್ದೀರಿ. ಅದರಲ್ಲಿ ಈ ಕೃಷಿಗೆ ಸಂಬಂಧಪಟ್ಟಂತೆ ವಿಶೇಷ ಕೃಷಿಕಾರಕನಾದಂತಹ ಶನಿ ದ್ವಾದಶದಲ್ಲಿ ಇರುವುದರಿಂದ ಈ ಕೃಷಿ ಸಂಬಂಧಿತವಾದಂತಹ ಕೆಲವೊಂದು ಅಭಿವೃದ್ಧಿಯನ್ನು ಕೊಡಲಿಕ್ಕಿಲ್ಲ. ಕೆಲವೊಂದು ಈ ಅಕಾಲ ವೃಷ್ಟಿ, ಅತಿವೃಷ್ಟಿ, ಅನಾವೃಷ್ಟಿ ಈ ಕಾರಣದಿಂದ ಕೃಷಿಗೆ ಸಂಬಂಧ ಯಾರೇ ಕೃಷಿಕರಿದ್ದೀರಾ ಈ ರಾಶಿಯವರು ನಿಮ್ಮ ನಿರೀಕ್ಷಿತವಾದಂತಹ ಫಸಲನ್ನು ಪಡೆಯತಕ್ಕಂತಹ ಸಮಯದಲ್ಲಿ ಕೆಲವೊಂದು ಅಡೆತಡೆಗಳು ಬಂದು ಆ ಮೂಲಕ ನೀವು ಬೆಳೆದಂತಹ ಬೆಳೆಗೆ ಸೂಕ್ತವಾದಂತಹ ಒಂದು ಬೆಲೆ ಸಿಗದೇ ಇರ್ಬೋದು, ಹಣ ನಷ್ಟ ಉಂಟಾಗ್ಬೋದು. ಎಚ್ಚರಿಕೆಯಿಂದ ನೀವು ಕೃಷಿಕರು ಇರತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಕಲಾವಿದರಿಗೆ ವಿಶೇಷವಾಗಿ ವಿದೇಶ ಪ್ರಯಾಣ, ಅವರ ಒಂದು ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪ್ರತಿಭೆ ಯಾರನ್ನು ಹೊಂದಿರ್ತಾರೆ ಅವರ ಪ್ರತಿಭೆಗೆ ಸೂಕ್ತವಾದಂತಹ ಮನ್ನಣೆ, ಗೌರವ ಅನ್ನತಕ್ಕಂಥ ಸಮಾಜದಲ್ಲಿ ಸಿಗುತ್ತೆ. ವಿದೇಶಕ್ಕೆ ಹೋಗತಕ್ಕಂತಹ ಯೋಗಗಳು ಕೂಡ ಇರತಕ್ಕಂಥದ್ದು ನಾವು ಇಲ್ಲಿ ನೋಡಬಹುದು. ಇವೆಲ್ಲ ಒಂದು ವರ್ಷದಲ್ಲಿ ಒಂದು ವಿಶೇಷವಾಗಿ ಅವರಿಗೆ ಒದಗತಕ್ಕಂತಹ ಒಂದು ಸೌಲಭ್ಯಗಳು ಅಂಥೇಳಿ ಹೇಳಬಹುದು. ಇನ್ನು ಹೊಸದಾಗಿ ಏನಾದರೂ ಸಂಗೀತವನ್ನು ಕಲಿಯೋದಕ್ಕೆ ಪ್ರಾರಂಭವನ್ನು ಮಾಡತಕ್ಕಂಥವ್ರು ಇಂಥವ್ರು ಇದ್ದರೆ ವರ್ಷದ ಅಂತ್ಯದಲ್ಲಿ ಅದನ್ನು ಪ್ರಾರಂಭ ಮಾಡಿದರೆ ಉಜ್ವಲವಾದಂತಹ ಭವಿಷ್ಯ ನಿರ್ಮಾಣ ಆಗುತ್ತೆ ಅಂಥೇಳಿ ಹೇಳಬಹುದು. ಇನ್ನು ವಿಶೇಷ ಮಕ್ಕಳಿಂದ ಕೆಲವೊಂದು ತೊಂದರೆಗಳು ಉಂಟಾಗತಕ್ಕಂಥದ್ದು, ಮಕ್ಕಳು ಯಾವ ವಯಸ್ಸಿನಲ್ಲೇ ಇದ್ದರೂ ಕೂಡ ಬಾಲ್ಯಾವಸ್ಥೆಯಲ್ಲಿರಲಿ, ಯೌವನದಲ್ಲಿರಲಿ ಅಥವಾ ಮಧ್ಯ ವಯಸ್ಸಿನಲ್ಲಿರಲಿ ಮಕ್ಕಳಿಂದ ಸಮಸ್ಯೆ ಉಂಟಾಗತಕ್ಕಂಥದ್ದು ಈ ಮೇಷರಾಶಿಯವರಿಗೆ ಆಗಾಗ ಸಂಭವಿಸುತ್ತಾ ಇರುತ್ತೆ. ಯಾಕೆಂದರೆ ಪುತ್ರಸ್ಥಾನದಲ್ಲಿ ಕೇತು ಇರುವುದರಿಂದ ಒಂದಲ್ಲ ಒಂದು ಮಕ್ಕಳಿಂದ ಸಮಸ್ಯೆ. ಅದೇ ಈ ವರ್ಷದಲ್ಲಿಯೂ ಕೂಡ ನಿಮಗೆ ಇರತಕ್ಕಂಥದ್ದು ನೋಡ್ಬೋದು. ವಿದ್ಯಾಭ್ಯಾಸ ಚೆನ್ನಾಗಿ ಓದ್ತಾ ಇಲ್ಲ
ಉತ್ತಮವಾದಂತಹ ಅಂಕವನ್ನು ಗಳಿಸ್ತಾ ಇಲ್ಲ, ನಿಮ್ಮ ನಿರೀಕ್ಷೆಗೆ ಸರಿಯಾಗಿ ಮಕ್ಕಳ ಸಾಧನೆ ಇಲ್ಲ ಅನ್ನತಕ್ಕಂತಹ ಕೆಲವೊಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಂದ ನಿಮಗೆ ಅಶಾಂತಿ ಉಂಟಾಗಬಹುದು. ವಿವಾಹ ವಯಸ್ಕರಾಗಿರ್ತಕ್ಕಂಥವರು ಅಥವಾ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರೀತಿ ಪ್ರೇಮ ಎನ್ನತಕ್ಕಂತಹ ವ್ಯವಹಾರದಿಂದ ಮಕ್ಕಳ ಒಂದು ಏನು ಬಿಹೇವಿಯರ್, ನಡತೆ ಏನಿದೆ, ಅದರಿಂದ ನಿಮ್ಮ ಮನಸ್ಸಿಗೆ ತೊಂದರೆ, ಅಶಾಂತಿ ಉಂಟಾಗತಕ್ಕಂತಹ ಸಾಧ್ಯತೆಗಳು ಇದೆ. ಮಗಳಿಗೆ ಅಥವಾ ಮಗನಿಗೆ ಮದುವೆ ಆಗಿಲ್ಲ ಅನ್ನತಕ್ಕಂತಹ ನಿಮ್ಮೊಂದು ಕೊರತೆ ನಿಮಗೆ ಕಾಡಬಹುದು. ವಯಸ್ಸಿಗೆ ಬಂದಿರತಕ್ಕಂತಹ ಮಕ್ಕಳಿಗೆ ಮದುವೆ ಆಗಿಲ್ಲ ಅನ್ನತಕ್ಕಂತಹ ಸಮಸ್ಯೆಯೂ ಕೂಡ ನಿಮಗೆ ಕಾಡಬಹುದು. ಹೀಗೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಹಲವು ರೀತಿಯಲ್ಲಿ ವಿವಿಧ ರೀತಿಯಾದಂತಹ ಸಮಸ್ಯೆಗಳು ಬರತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಅದರಿಂದ ಈ ಮೇಷರಾಶಿಗೆ ಮಿಶ್ರ ಫಲಗಳು, ಒಳ್ಳೆಯದು ಇದೆ, ಕೆಟ್ಟದ್ದೂ ಇದೆ. ಅದರಲ್ಲೂ ಕೂಡ ಒಂದು ಪರ್ಸೆಂಟ್ ಜಾಸ್ತಿ ಈ ಸಮಸ್ಯೆಗಳೇ ಜಾಸ್ತಿ ಅಂತೇಳಿ ಹೇಳಬೇಕಾಗುತ್ತೆ. ಯಾಕಂದರೆ ಪಂಚಾಂಗದವನ್ನು ನಾವು ನೋಡಿದಾಗ 6-3 ಅಂತೇಳಿ ಹೇಳ್ತಾರೆ. 10ಕ್ಕೆ 6 ಪ್ರಮಾಣದಲ್ಲಿ ಸುಖ, 3 ಪ್ರಮಾಣದಲ್ಲಿ ಕಷ್ಟ, ಹೀಗೆ ಮಿಶ್ರ ಫಲ ಇರತಕ್ಕಂಥದ್ದು. ಆರೋಗ್ಯಕ್ಕೆ ಸಂಬಂಧಪಟ್ಟ ಅನಾರೋಗ್ಯವೇ ಜಾಸ್ತಿ ಬಾಧಿಸ್ತಕ್ಕಂಥದ್ದು ಆಗಾಗ. ಯಾಕಂದರೆ ರೋಗಸ್ಥಾನದಲ್ಲಿ ನೇರವಾಗಿ ಮೇಷರಾಶಿಯವರಿಗೆ ಶನಿಯ ದೃಷ್ಟಿ ಇರುವುದರಿಂದ ಒಂದಲ್ಲ ಒಂದು ವಿಧವಾದಂತಹ ರೋಗ ಬಾಧಿಸುತ್ತಾ ಇರುತ್ತೆ. ಅಥವಾ ಹೊಸದಾಗಿ ರೋಗಗಳು ಕೂಡ ಬರತಕ್ಕಂತಹ ಸಾಧ್ಯತೆಗಳು ಉಂಟು. ಯಾಕೆಂದರೆ ಕೆಲವೊಂದು ಆಹಾರ ನಿಯಮವನ್ನು ಸರಿಯಾಗಿ ಪಾಲಿಸ್ತಾ ಇರತಕ್ಕಂಥದ್ದು, ಅಥವಾ ಯಾವುದೇ ಇನ್ನಿತರ ಕಾರಣಗಳಿಂದ, ಅಥವಾ ವಯೋಸಹಜವಾಗಿರತಕ್ಕಂಥದ್ದು, ಆಯಾ ವಯಸ್ಸಿಗೆ ಯಾರು ಮೇಷರಾಶಿಯವರು ಇರ್ತೀರೋ ಅವರಿಗೆ ಅನಾರೋಗ್ಯ ಬಾಧಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ರೋಗ ವಾಸಿಯಾಗದೇ ಇರತಕ್ಕಂತಹ ಪರಿಸ್ಥಿತಿ. ಅದರಿಂದ ಸೂಕ್ತವಾದಂತಹ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಸೂಕ್ತವಾದಂತಹ ವೈದ್ಯರನ್ನು ಭೇಟಿ ಮಾಡಿ ಚಿಕಿತ್ಸೆಯನ್ನು ಪಡೆದುಕೊಂಡು ಸೂಕ್ತವಾದಂತಹ ಚಿಕಿತ್ಸೆಯನ್ನು ನೀವು ಪಾಲಿಸಿದರೆ ರೋಗದಿಂದ ಹೊರಬರುವುದಕ್ಕೆ ಸಾಧ್ಯ ಇರುತ್ತೆ. ಆದ್ದರಿಂದ ಈ ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹೀಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ವ್ಯವಹಾರಕ್ಕೆ, ಉದ್ಯೋಗಕ್ಕೆ, ಮಕ್ಕಳಿಗೆ ಕೌಟುಂಬಿಕ ಜೀವನಕ್ಕೆ ಸಂಬಂಧಪಟ್ಟಂತೆ, ಇನ್ನು ಆಸ್ತಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳೆಲ್ಲವೂ ಕೂಡ ಕೆಲವೊಂದು ಕೋರ್ಟ್ ಕಟ್ಟಳೆಗಳಾಗತಕ್ಕಂತಹ ಕೋರ್ಟ್ ಮೆಟ್ಟಲೇ ಇರತಕ್ಕಂತಹ ಸಂದರ್ಭಗಳು ಕೂಡ ಇರುತ್ತೆ. ಅದರಿಂದ ಆದಷ್ಟು ಸಮಾಧಾನವಾಗಿ ಮಾತುಕತೆಯಲ್ಲಿ ಆಸ್ತಿ ಅಂದ ವಿಚಾರಗಳೇನಾದರೂ ಇದ್ದರೆ ಅದನ್ನು ಬಗೆಹರಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇಲ್ಲದ್ರೆ ಅನಾವಶ್ಯಕವಾಗಿ ಕಿರಿಕಿರಿ ಅನುಭವಿಸಬೇಕಾಗತ್ತೆ. ಯಾವುದಕ್ಕೂ ಒಂದು ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಆರಾಧಿಸ್ತಕ್ಕಂಥದ್ದು ಈ ಒಂದು ವರ್ಷದಲ್ಲಿ. ಆಧ್ಯಾತ್ಮಿಕತೆ ಅಂದರೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಸುಬ್ರಹ್ಮಣ್ಯನ, ಮೇಷರಾಶಿಗೆ ಅಧಿಷ್ಠಾನ ದೇವತೆ ಆಗಿರತಕ್ಕಂತಹ ಕುಮಾರ ಅಂದರೆ ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಪೂಜಿಸ್ತಕ್ಕಂಥದ್ದು. ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತಹ ದೇವಾಲಯಗಳಿಗೆ ಭೇಟಿ ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು. ನಾಗಾರಾಧನೆ, ನಾಗನಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಪರ್ವಕಾಲಗಳೆಲ್ಲ ಬರುತ್ತೆ. ಪ್ರತಿ ತಿಂಗಳುಗಳು ನಾಗರ ಪಂಚಮಿ ಇರ್ಬೋದು, ನಾಗ ಚತುರ್ಥಿ ಇರ್ಬೋದು, ಷಷ್ಠಿ, ಮಂಗಳವಾರ, ಇಂತಹ ಒಂದು ವಿಶೇಷವಾದಂತಹ ಪರ್ವಕಾಲಗಳಲ್ಲಿ ನಿರಂತರವಾಗಿ ಸುಬ್ರಹ್ಮಣ್ಯನನ್ನು ಮತ್ತು ನಾಗನನ್ನು ಆರಾಧಿಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಜೊತೆಯಲ್ಲಿ ಸಾತಿ ನಡೀತಾ ಇರುವುದರಿಂದ ಶನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠಿಸಬೇಕಾಗುತ್ತೆ. ಮೇಷರಾಶಿಯವರು ಪ್ರತಿನಿತ್ಯವೂ ಕೂಡ ಶನೇಶ್ಚರಾಯ ನಮಃ ಅನ್ನತಕ್ಕಂತಹ ಮಂತ್ರ, ಅಥವಾ ಶನಿಗೆ ಸಂಬಂಧಪಟ್ಟಂತಹ ಪೀಡಾ ಪರಿಹಾರ ಸ್ತೋತ್ರ, ದಶರಥ ಕೃತ ಶನೇಶ್ಚರ ಸ್ತೋತ್ರ, ಇವುಗಳನ್ನು ಪ್ರತಿನಿತ್ಯವೂ ಪಠಿಸಿ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಕ್ಕಂಥದ್ದು, ಲಲಿತ ಸಹಸ್ರನಾಮವನ್ನು ಪಠಿಸ್ತಕ್ಕಂಥದ್ದು ಇದಕ್ಕೆಲ್ಲವಕ್ಕೂ ಕೂಡ ಒಂದು ಅತ್ಯುತ್ತಮವಾದಂತಹ ಪರಿಹಾರ ಅಂತೇಳಿ ಹೇಳ್ಬೋದು. ಪ್ರತಿನಿತ್ಯವೂ ಕೂಡ ಪಠಿಸಬೇಕು. ವಿಷ್ಣು ಸಹಸ್ರನಾಮ ಎಲ್ಲ ರೀತಿಯಾದಂತಹ ಶನಿಕೃತವಾದಂತಹ ದೋಷವನ್ನು ಪರಿಹಾರ ಮಾಡುತ್ತೆ. ಆಂಜನೇಯನಿಗೆ ಸಂಬಂಧಪಟ್ಟಂಥ ಹನುಮಾನ್ ಚಾಲಿಸನ್ನು ಪಠಿಸ್ತಕ್ಕಂಥದ್ದು. ಆಂಜನೇಯ ದೇವಸ್ಥಾನದಲ್ಲಿ ಶನಿವಾರದ ದಿವಸ ವಿಶೇಷವಾಗಿ ನೀವು ಪೂಜೆ, ಪ್ರಾರ್ಥನೆ, ಅರ್ಚನೆಗಳನ್ನು ಮಾಡಿಸ್ತಕ್ಕಂಥದ್ದು. ಇವೆಲ್ಲ ನಿರಂತರವಾಗಿ ಈ ಪರಾಭವ ನಾಮ ಸಂವತ್ಸರದಲ್ಲಿ ನೀವು ಆಚರಿಸ್ತಾ ಇದ್ದರೆ ಇದು ವಿಶೇಷವಾದಂತಹ ಈ ಗ್ರಹ ದೋಷಗಳೇ ಏನೇ ಇರಲಿ, ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳಿಗೆ ಅಥವಾ ಮಾರಕವಾದಂತಹ ದಶಾಭುಕ್ತಿ ನಡೀತಾ ಇರಲಿ, ಜಾತಕದಲ್ಲಿ ದುಸ್ಥಿತಿಯಲ್ಲಿರ್ತಕ್ಕಂತಹ ಗ್ರಹಗಳ ಪ್ರಭಾವ ಇರ್ಬೋದು, ಇದೆಲ್ಲವನ್ನು ಹೊಡೆದು ಹಾಕಿ ಆ ಮೂಲಕ ಒಂದು ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯವನ್ನು ಈ ಪರಾಭವ ನಾಮ ಸಂವತ್ಸರದಲ್ಲಿ
ಹೇಳಿರತಕ್ಕಂತಹ ಪರಿಹಾರವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿಕೊಂಡರೆ ಅದರಿಂದ ಪಡೆಯುವುದಕ್ಕೆ ಸಾಧ್ಯ ಇದೆ. ಎಷ್ಟೇ ದೋಷಗಳಿದ್ದರೆ ಅವೆಲ್ಲವನ್ನು ಹೊಡೆದುಹಾಕುತ್ತೆ. ಆದ್ದರಿಂದ ಮೇಷರಾಶಿಯವರಿಗೆ ಈ ವರ್ಷ ಕಷ್ಟ, ಸುಖ, ದುಃಖ, ಲಾಭ, ನಷ್ಟ ಇವೆಲ್ಲವೂ ಕೂಡ ಮಿಶ್ರ ಫಲವಾಗಿ ಇರುವುದರಿಂದ ವರ್ಷದ ಆದಿಯಲ್ಲಿ ಮತ್ತು ವರ್ಷದ ಅಂತ್ಯದಲ್ಲಿ ಕೆಲವೊಂದು ಅನಿರೀಕ್ಷಿತವಾದಂತಹ ಬದಲಾವಣೆಗಳು ಆಗ್ತಾ ಇರುವುದರಿಂದ ಅದನ್ನು ಗಮನಿಸಿಕೊಂಡು ಹೇಳಿದಂತಹ ಪರಿಹಾರವನ್ನು ಆಚರಿಸಿಕೊಂಡರೆ ಇನ್ನೂ ಉತ್ತಮವಾದಂತಹ ಫಲವನ್ನು ನಿರೀಕ್ಷೆ ಮಾಡಬಹುದು ಅಂಥೇಳಿ ಹೇಳಬೇಕಾಗತ್ತೆ. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.